ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಕೇರಳ ಸ್ಪೆಷಲ್ ಮೆಂತ್ಯ ಗಂಜಿ ಮಾಡ್ತಾ ಇದ್ದೀನಿ. ಈ ಆಷಾಢ ಮಾಸದಲ್ಲಿ ಕಂಪಲ್ಸರಿ ಎಲ್ಲರೂ ಮಾಡ್ಕೊಂಡು ಕುಡಿತಾರೆ. ಡೆಲಿವರಿ ಆಗಿರೋರು, ಸೊಂಟ ನೋವಿರೋರು ಎಲ್ರಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲಿ ಏನೇನೋ ಔಷಧ ಗುಣಗಳಿರೋದು ಬೇರೇನೋ ಐಟಮ್ಸ್ಗಳು ಸೇರಿಸ್ತಾರೆ. ಆದರೆ ನನ್ಗೆ ಇಲ್ಲಿ ಅದನ್ನೆಲ್ಲ ಸಿಗಬೇಕು ಅಂದರೆ ನಾನು ಅದನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕು. ಎಲ್ಲ ಒಂದೊಂದು ಸಿಗತ್ತೆ, ಒಂದೊಂದು ಸಿಗಲ್ಲ ಆ ಥರ. ಅದಕ್ಕೆ ನನ್ನ ಮನೆಯಲ್ಲೇ ಇರೋ ಎರಡೆರಡು ಐಟಮ್ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಸೊಂಟೆ ನೋವಿಗೆಲ್ಲ ಒಳ್ಳೇದಲ್ವಾ, ಅದಕ್ಕೆ ಮಕ್ಕಳಾದರೂ ಅಷ್ಟೇ, ದೊಡ್ಡವರಾದರೂ ಅಷ್ಟೇ ಎಲ್ಲರೂ ಕುಡಿಬೋದು ಇದನ್ನು. ಬನ್ನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡೋಣ. ಇಲ್ಲಿ ನಾನು ಮೆಂತ್ಯ ನೈಟೇ ನೆನೆ ಹಾಕಿದ್ದೆ. ಅಕ್ಕಿ ನಾನು ಇವತ್ತು ಬೆಳಗ್ಗೆ ಹಾಕಿರೋದು. 1 ಇಡಿಯಷ್ಟು ನನ್ನ ಕೈಗೆ 1 ಇಡಿಯಷ್ಟು ಮೆಂತ್ಯ, 2 ಇಡಿಯಷ್ಟು ಅಕ್ಕಿ. ನನಗೊಬ್ಳಿಗೋಸ್ಕರ ಮಾತ್ರ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೀನಿ. ಇದೀಗ ಒಂದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಳ್ಳೋಣ. ಇದನ್ನು ಕುಕ್ಕರ್ಗೆ ಹಾಕಿದ್ದೀನಿ. ಮುಚ್ಚಿ ಒಂದು 4-5 ವಿಸಿಲು ಕೂಗಿಸಿ ಚೆನ್ನಾಗಿ ಬೇಯಿಸ್ಕೊಂಡು ತರ್ತೀನಿ. ಮೆಂತ್ಯ ಮತ್ತು ಅಕ್ಕಿ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಸಿಹಿಯಾಗಿರುತ್ತೆ ಈ ಗಂಜಿ, ಅದಕ್ಕೆ ಬೆಲ್ಲ ಸೇರಿಸೋದು. ಖಾರನೂ ಮಾಡ್ತಾರೆ, ಆದರೆ ನಾನಿವತ್ತು ಸಿಹಿಯಾಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಬೆಲ್ಲ ಎಲ್ಲ ಕರಗಿಸ್ತೀನಿ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಎಲ್ಲರೂ ಇದನ್ನು ಒಲೆ ಮೇಲೆ ಇಟ್ಟೆ ಮಾಡ್ತಾರೆ. ನಾನು ಸ್ವಲ್ಪ ಈಸಿಯಾಗಿರಲಿ ಅಂತ ಹಿಂಗೆ ಮಾಡ್ತಿರೋದು. ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಕುದಿಸೋಕ್ಕೆ ಒಲೆ ಮೇಲೆ ಇಡೋಣ. ಇದೀಗ ನೋಡಿ, ಬೆಲ್ಲ ಎಲ್ಲ ಮೆಲ್ಟ್ ಆಗಿ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದೇನು ಅಂತಂದರೆ, ಇದರಲ್ಲಿ ತೆಂಗಿನಕಾಯಿ ಹಾಲು ಸೇರಿಸ್ತಾರೆ. ನಾನೀಗ ತೆಂಗಿನಕಾಯಿ ಹಾಲಿಗೆ ಬದಲಾಗಿ ತೆಂಗಿನಕಾಯಿ ಹಂಗೆ ಪೇಸ್ಟ್ ಥರ ರುಬ್ಕೊಂಡು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನಕಾಯಿ ಪೇಸ್ಟ್ ಥರ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಲ್ಲ ತೆಂಗಿನಕಾಯಿ ಅಂತ ನಾನು ಈ ಥರ ರುಬ್ಕೊಂಡು ಸೇರಿಸ್ತಾ ಇರೋದು. ನಾನು ಸ್ವಲ್ಪ ತಾನೇ ಮಾಡ್ತಿರೋದು, ಪೂರ್ತಿ ಹಾಕಿಲ್ಲ, ಇಷ್ಟು ಮಿಕ್ಕಿದೆ. 1-2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿರೋದು. ಸ್ವಲ್ಪನೇ ಒಬ್ರಿಗೆ ತಿನ್ಬೋದು, ಅಷ್ಟೇ ಮಾಡಿರೋದು. ಇದೀಗ ಚೆನ್ನಾಗಿ ಒಂದು ಕುದಿ ಬರಲಿ. ಇನ್ನೊಂದೇನು ಅಂತಂದರೆ, ಯಾವಾಗಲೂ ಅಷ್ಟೇ ಮೆಂತ್ಯ ಕಹಿ ಇರುತ್ತಲ್ವ, ಮೆಂತ್ಯ ಯಾವಾಗಲೂ ಕಡಿಮೆನೇ ತೊಗೋಬೇಕು, ಅಕ್ಕಿ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಆವಾಗ ಕಹಿ ತುಂಬ ಅನಿಸಲ್ಲ. 1 ಟೀ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು. ನನಗೆ ಸ್ವೀಟ್ ಅಲ್ವಾ, ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ನಾನು ಹಾಕಿರೋದು. ಅದೇನೋ ತುಪ್ಪ ಹಾಕಬೇಕು ಅಂತ ಏನಿಲ್ಲ ಇದಕ್ಕೆ. ಅದೇ ಥರ ಸ್ವೀಟ್ ಕೂಡ ಅಷ್ಟೇ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ, ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಸೇರಿಸ್ಕೊಳ್ಳಿ ಅಷ್ಟೇ. ಇದೀಗ ಚೆನ್ನಾಗಿ ಕುದಿ ಬಂದಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ. ನಿಮಗೆ ಬೇಕು ಅಂದರೆ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದೀಗ ರೆಡಿ ಆಯಿತು. ಇವತ್ತಿನ ಮೆಂತ್ಯ ಗಂಜಿದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ತುಂಬ ಹೆಲ್ತಿಯಾಗಿರೋ ಒಂದು ರೆಸಿಪಿ ಇದು. ಎಲ್ಲರೂ ಟ್ರೈ ಮಾಡಿ ನೋಡಿ. ಇನ್ನೊಂದೇನು ಅಂತಂದರೆ, ಅದರಲ್ಲಿ ಏನೇನೋ ಔಷಧಿ ವಸ್ತುಗಳು ಸೇರಿಸ್ತಾರೆ. ನಿಮ್ಗೆ ಏನಾದರೂ ಬೇಕು, ಅದೆಲ್ಲ ಗೊತ್ತಾಗಬೇಕು ಅಂದರೆ ಕೇಳಿ, ನಾನು ಹೇಳ್ತೀನಿ ನಿಮಗೆ ಅದೇನೇನೆಲ್ಲ ಅಂತ ನೋಡ್ಬಿಟ್ಟು. ಇನ್ನೊಂದೇನು ಅಂತಂದರೆ, ತುಂಬ ವೀಡಿಯೋಗಳು ಇದರದ್ದು ಇದೆ ಯೂಟ್ಯೂಬಲ್ಲಿ, ಹಂಗೆ ಸರ್ಚ್ ಮಾಡಿದ್ರೂ ನಿಮಗೆ ಸಿಗುತ್ತೆ. ಟ್ರೈ ಮಾಡಿ ನೋಡಿ. ಮೆಂತ್ಯ ಗಂಜಿ ಇಲ್ಲ ಅಂದರೆ ಕರ್ಕಡಗ ಔಷಧ ಗಂಜಿ ಅಂತಲೂ ಟ್ರೈ ಮಾಡಿ ನೋಡಿ, ಸಿಗತ್ತೆ ನಿಮಗೆ. ಇದು ಸಿಂಪಲ್ ಆಗಿರೋದು, ನಾನು ಈಸಿಯಾಗಿ ಬೇಗ ಮಾಡೋ ಥರ ಮಾಡಿದ್ದು. ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು, ಅದೇ ಮುಖ್ಯ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.